ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಕೊತ್ತಂಬರಿ ಸೊಪ್ಪಿನ ತೊಕ್ಕು ಮಾಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಅನ್ನದ ಜೊತೆ ಎಲ್ಲ ತಿನ್ಬೋದು. ಸ್ಟವ್ ಮೇಲೆ ಒಂದು ತವ ಇಟ್ಟಿದ್ದೀನಿ. ಅದಕ್ಕೆ ಮೆಂತ್ಯ ಹಾಕ್ತೀನಿ, ಒಂದು ಚಮಚ. ಒಂದು ಅರ್ಧ ಚಮಚ ಸಾಸಿವೆ ಹಾಕಿದ್ದೀನಿ. ಜೀರಿಗೆ ಹಾಕ್ತೀನಿ, ಒಂದು ಚಮಚ. ಧನಿಯಾ ಬೀಜ 2.5 ಚಮಚ ಹಾಕಿದ್ದೀನಿ. ಎಲ್ಲ ಡ್ರೈ ರೋಸ್ಟ್ ಮಾಡಬೇಕು, ಎಣ್ಣೆ ಹಾಕಬಾರ್ದು. ಇವಾಗ ಬಿಳಿ ಎಳ್ಳು ಹಾಕ್ತೀನಿ. ಒಂದು ಬಟ್ಲಷ್ಟು ಹಾಕಿದ್ದೀನಿ, ಚಿಕ್ಕ ಬಟ್ಲಲ್ಲಿ. ಕಲರ್ ಚೇಂಜ್ ಆಗೋವರೆಗೂ ಹುರಿತೀನಿ. ಹುರಿದಿದ್ದಾಯಿತು. ಈಗ ಅದೇ ತವಕ್ಕೂ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಒಂದು 15 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕೋಬೋದು. ಕ್ಲೀನಾಗಿ ಹುರಿಬೇಕು. ಅದೇ ತವಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ದಪ್ಪು ಕಟ್ಟು ಒಂದು ಕಟ್ಟು ಹಾಕಿದ್ದೀನಿ. ಸ್ವಲ್ಪನೂ ನೀರಿರಬಾರ್ದು, ಹಾಕಿ ತೆಗಿಬೇಕು. ಕ್ಲೀನಾಗಿ ಹುರಿಬೇಕು. ಹುರಿದಿದ್ದಾಯಿತು. ಇವಾಗ ಮೆಂತ್ಯ, ಸಾಸಿವೆ, ಧನಿಯಾ ಬೀಜ, ಎಳ್ಳು ಎಲ್ಲ ಪುಡಿ ಮಾಡ್ತೀನಿ. ಪುಡಿ ಮಾಡಿದ್ದಾಯಿತು. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹುರಿದಿದ್ದು ಹಾಕ್ತೀನಿ. ಕಲ್ಲುಪ್ಪು ಹಾಕ್ತೀನಿ. ನೀರು ಹಾಕ್ಬಾರ್ದು, ಹಾಗೇ ರುಬ್ಬಬೇಕು. ತವ ಇಟ್ಟಿದ್ದೆ, ತವದಲ್ಲಿ ಎಣ್ಣೆ ಹಾಕಿದ್ದೆ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀನಿ. ಕರಿಬೇವು ಸೊಪ್ಪು ಹಾಕ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ ಕಲರ್ ಚೇಂಜ್ ಆಗಬೇಕು. ಇವಾಗ ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು. ಒಂದು 3 ಗಡ್ಡೆನಾದರೂ ಹಾಕಬೇಕು. ಜಜ್ಜಿರಬೇಕು. ಹಿಂಗೆ ಹಾಕ್ತೀನಿ ಒಂದು ಸ್ವಲ್ಪ. ಬೆಳ್ಳುಳ್ಳಿ ರೋಸ್ಟ್ ಆಗಿದೆ. ಇವಾಗ ರುಬ್ಬಿರೋ ಪೇಸ್ಟ್ ಹಾಕ್ತೀನಿ. ನೀರು ಒಂದು ಸ್ವಲ್ಪನೂ ಸಹ ಹಾಕ್ಬಾರ್ದು ಇದಕ್ಕೆ. ಇವಾಗ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು 3 ನಿಮಿಷ ಬೇಯಿಸಿದ್ರೆ ಸಾಕು. ಈ ಥರ ಡ್ರೈ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ ಅನ್ನ ತುಪ್ಪದ ಜೊತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.